ಇರುವಂಥ ಆಸ್ಪತ್ರೆ ಕಟ್ಟಡವನ್ನೇ ಮೇಲ್ದರ್ಜೆಗೇರಿಸಿ 300 ಬೆಡ್ ಆಸ್ಪತ್ರೆ ಆಗಬೇಕಂತ ಒಂದು ಬೇಡಿಕೆ ಇತ್ತು ಕಳೆದ ಕೆಲವು ವರ್ಷಗಳಿಂದ. ಅದಕ್ಕೆ ಒಂದಷ್ಟು ಪ್ರಪೋಸ್ಗಳಿಂದ ಹೋಗಿವೆ, ಇಲಾಖೆ ಹೋಗಿ ಸರ್ಕಾರ ಮಟ್ಟದಲ್ಲಿ ಪರಿಶೀಲನೆ ಆಗಿದೆ, ಮತ್ತು ವಾಪಸ್ ಸ್ಪಷ್ಟೀಕರಣ ಕೇಳಲಾಗಿದೆ, ಎಲ್ಲ ಆಗಿದೆ. ಇದರ ಜೊತೆಯಲ್ಲಿ ಪುತ್ತೂರು ಸಿಟಿಯ ಪಕ್ಕದಲ್ಲಿ ಒಂದು 40 ಎಕರೆ ಜಾಗವನ್ನು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಅಂತೇಳಿ ಮೀಸಲಿರಿಸಿದಂಥ ಬೆಳೆ ಕೂಡ ಆಗಿದೆ. ಸೊ ನಮ್ಮ ಈಗಿನ ಶಾಸಕರ ಒಂದು ಪ್ಲ್ಯಾನ್ ಏನಂತ ಹೇಳಿದರೆ, ಆ ಜಾಗದಲ್ಲೇ ಹೊಸದಾಗಿ 200 ಬೆಡ್ ಆಸ್ಪತ್ರೆ ಮಾಡುವಂಥದ್ದು, ಅಲ್ಲೇ 300 ಬೆಡ್ ಅಲ್ಲೇ ಮೆಡಿಕಲ್ ಕಾಲೇಜ್ ಮಾಡುವಂಥದ್ದು, ಇದನ್ನು ಯಥಾಸ್ಥಿತಿ ಕಾಪಾಡಿಕೊಳ್ಳುವಂಥದ್ದು. ಈ ಥರ ಎರಡು ವಿಚಾರಗಳಲ್ಲಿ ಒಂದಷ್ಟು ಜಿಜ್ಞಾಸೆಗಳಿವೆ ಪುತ್ತೂರಲ್ಲಿ. ಇದು ಡೆವಲಪ್ಮೆಂಟ್ ಆಗುತ್ತಾ, ಅಥವಾ ಇದೇ ಪೆಂಡಿಂಗ್ ಆಗುತ್ತಾ, ಅಥವಾ ಅಲ್ಲಿ ಬೇರೆ ಆಗುತ್ತಾ, ಅದು ಆಗಲ್ವಾ, ಈ ಥರ ಒಂದಷ್ಟು ಜಿಜ್ಞಾಸೆ. ಜೊತೆಗೆ ಸಾರ್ವಜನಿಕರಿಂದ ಹೋರಾಟ ಇದೆ, ಮೆಡಿಕಲ್ ಕಾಲೇಜ್ ಆಗಬೇಕು, ಅಲ್ಲಿ ಆಸ್ಪತ್ರೆ ಆಗಬೇಕು ಅಂತೇಳಿ ಆ ಜಾಗದಲ್ಲಿ. ಈಗ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ವಿಚಾರ ನಾನು ಇಷ್ಟ ಆಗ್ತದೆ, ಯಾಕೆಂತಂದರೆ ಗೌರ್ಮೆಂಟ್ ಮಟ್ಟದಲ್ಲಿ ತೀರ್ಮಾನ ಆಗಬೇಕು. ಉತ್ತಮವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳು ಮಾಡಬೇಕು ಅಂತ ಇರುವಂಥ ಒಂದು ಉದ್ದೇಶ ಇದೆ ಗೌರ್ಮೆಂಟ್ ಮುಂದೆ. ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಆಗುವಂಥದ್ದು ಕೂಡ ಇನ್ನೂ ಆಗಿಲ್ಲ. ಅದು ಇಲ್ಲಿ ಪುತ್ತೂರಲ್ಲಿ ಮಾಡಬೇಕು ಅಂತ ಒಂದು, ಮಂಗಳೂರಲ್ಲಿ ಅಲ್ಲಿ ಭಾಳಷ್ಟು ಪ್ರೈವೇಟ್ ಖಾಸಗಿ ಆಸ್ಪತ್ರೆಗಳು ಇರೋದರಿಂದ, ಸೊ ಇಲ್ಲಿಗೆ ಪುತ್ತೂರಿಗೆ ಮಂಗಳೂರು ಜಿಲ್ಲೆ ಕೊಡುವಂಥ ಮೆಡಿಕಲ್ ಕಾಲೇಜ್ ಇಲ್ಲೇ ಹಾಕ್ಕೊಳ್ಬೇಕು ಅಂತ ಇಲ್ಲಿರುವಂಥ ಪ್ರಸ್ತಾವನೆ. ಅದು ಒಂದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಬರ್ತದೆ, ಮೆಡಿಕಲ್ ಎಜುಕೇಷನ್, ಮತ್ತು ಮುಖ್ಯಮಂತ್ರಿಗಳೇ ಇದನ್ನು ತೀರ್ಮಾನ ಮಾಡಬೇಕಾಗ್ತದೆ. ಖಂಡಿತವಾಗಿಯೂ ಇದ್ರ ಬಗ್ಗೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ, ಆರೋಗ್ಯ ಸಚಿವನಾಗಿದ್ದಕ್ಕಿಂತ ಹೆಚ್ಚಾಗಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಖಂಡಿತವಾಗಿಯೂ ಈ ಒಂದು ಬೇಡಿಕೆ ವಿಚಾರದಲ್ಲಿ ನಾನು ಮಾತನಾಡ್ತೀನಿ ಮುಖ್ಯಮಂತ್ರಿ ಜೊತೆ, ಮತ್ತು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿ ಮಾತಾಡ್ತೀನಿ ಅದ್ರ ಬಗ್ಗೆ. ಒಂದು ಎರಡನೇದು, ಇಲ್ಲಿ ಆಸ್ಪತ್ರೆ ಮೇಲ್ದರ್ಜೆಗೆ ಇರ್ತಕ್ಕಂಥದ್ದು ಇನ್ನೂ 50 ಬೆಡ್ ಅಡಿಷನಲ್ ಮಾಡುವಂಥದ್ದಕ್ಕೆ ಈಗಾಗಲೇ ಪ್ರಪೋಸಲ್ ಇದೆ, ಎಸ್ಟಿಮೇಷನ್ ಎಲ್ಲ ಮಾಡಿದ್ದಾರೆ. ಆದ್ದರಿಂದ ಈಗ ಅನೇಕ ಕಡೆ ಏನಾಗಿದೆ, ಈ ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ಈ ಥರ ಎಲ್ಲ ಹೊಸ ಕಟ್ಟಡಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು, ಅದು ಸರಿಯಾಗಿ ನಿರ್ವಹಣೆ ಆಗ್ತಾಯಿಲ್ಲ. ಇರುವಂಥ ಹೊಸ ಕಟ್ಟಡಗಳು, ಅಲ್ಲಿ ಸ್ಟಾಫ್ ಭಾಳ ಕೊರತೆ ಇದೆ, ವೈದ್ಯರ ಕೊರತೆ ಇದೆ, ಮತ್ತು ಸಲಕರಣೆಗಳ ಕೊರತೆ ಕೂಡ ಇದೆ. ಆದ್ದರಿಂದ ಈ ವರ್ಷ ನಾವು ಆ ಒಂದು ಎಲ್ಲ ಈ ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ಉಳಿದ ಅಲ್ಲಿ ಇರ್ತಕ್ಕಂಥ ಹೊಸ ಆಸ್ಪತ್ರೆಗಳಿಗೆ ಅದನ್ನು ಭರ್ತಿ ಮಾಡುವಂಥದ್ದಕ್ಕೆ ಈ ನಮ್ಮ ಆಯುರ್ವೇದದಲ್ಲೂ ಕೂಡ ನಾವು ಹೇಳಿದ್ದೀವಿ. ಅದನ್ನು ಒಂದು 25 ಈ ಥರದ ಕೇಂದ್ರಗಳು ನಾವು ಮಾಡ್ತಾಯಿದ್ದೀವಿ. ಇದು ಜನರಲ್ ಹಾಸ್ಪಿಟಲ್ ಆಗಿರೋದ್ರಿಂದ, ಇದು ತಾಲೂಕು ಆಸ್ಪತ್ರೆ ಅಲ್ಲ, ಇದು ಜನರಲ್ ಹಾಸ್ಪಿಟಲ್. ಸೊ ತಾಲೂಕು ಆಸ್ಪತ್ರೆಗಿಂತ ಮೇಲಿರುವಂಥ ಒಂದು ಆಸ್ಪತ್ರೆ ಇದೆ. ಅದಕ್ಕೆ ಇದಕ್ಕೆ ವಿಶೇಷ ಒಂದು ಗಮನ ಕೊಡ್ತಕ್ಕಂಥದ್ದು ಖಂಡಿತವಾಗೂ ಅವಶ್ಯಕತೆ ಇದೆ. ನಾನು ಇವತ್ತೆಲ್ಲ ಈಗ ರಿವ್ಯೂ ಮಾಡ್ತೀನಿ. ರಿವ್ಯೂ ಆದ ನಂತರ ಬೆಂಗಳೂರಿಗೆ ಹೋಗಿ ಇದರ ಬಗ್ಗೆ ಹೇಗೆ ನಾವು ಇದನ್ನು ಈ ಹೊಸ ಒಂದು ಕಟ್ಟಡಕ್ಕೆ ಇರುವಂಥ ಏನು ಪ್ರಪೋಸಲ್ ಇದೆ ಅದನ್ನು ಅಪ್ರೂವ್ ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ನಾನು ಖಂಡಿತವಾಗಿಯೂ ಈ ವರ್ಷ ಒಂದು ಯಾವ ರೀತಿ, ಯಾಕಂದರೆ ಈಗಾಗಲೇ ಅರ್ಧ ವರ್ಷ ಆಗೋಗಿದೆ. ಸೊ ಅದಕ್ಕೆ ಈ ವರ್ಷ ಮುಂದಿನ ವರ್ಷದಲ್ಲಿ ಮಾಡೋದಕ್ಕೆ ಖಂಡಿತವಾಗಿಯೂ ನಾವು ಒಂದು ತೀರ್ಮಾನ ಮಾಡಿಸ್ತೀವಿ. ಇದರ ಅವಶ್ಯಕತೆ ಅಂತೂ ಇದೆ, ಯಾಕಂದರೆ ಹಳೆ ಕಟ್ಟಡ ಅದನ್ನು ಕೂಡ ಉಳಿಸ್ಕೊಂಡು ಈ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತಲೂ ಇದೆ. ಅದರಲ್ಲಿ ICU ಬರ್ತದೆ, ಪೋಸ್ಟ್ ಆಪರೇಟಿವ್ ಕೇರ್ ಬರ್ತದೆ, ಮಾಡ್ಯುಲರ್ OT ಬರ್ತದೆ, ಮತ್ತು ಹೊಸ ಮಾರ್ಚುರಿ ಬರ್ತದೆ, ಲ್ಯಾಬಾರೇಟರಿ ಬರ್ತದೆ, ಇದೆಲ್ಲ ಸೇರಿ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ ಈಗ. ಸೊ ಅದನ್ನು ನಾವು FD ಜೊತೆ ಚರ್ಚೆ ಮಾಡಿ ಖಂಡಿತವಾಗಿ ಇಲ್ಲಿಗೆ ಅದನ್ನು ಮೇಲ್ದರ್ಜೆಗೇರಿಸ್ತಕ್ಕಂಥದ್ದಕ್ಕೆ ಖಂಡಿತ ಕ್ರಮವನ್ನು ತಗೊಳ್ತೀವಿ. ಇದು ಆದ್ಯತೆಗೆ ಇಟ್ಕೊಳ್ತೀವಿ. ಈ ಒಂದು ಜನರಲ್ ಆಸ್ಪತ್ರೆ ಇದು ದೊಡ್ಡ ಇತಿಹಾಸ ಕೂಡ ಇದೆ, 125 ವರ್ಷ ಇತಿಹಾಸ ಇರೋದ್ರಿಂದ ಇದನ್ನು ನಾವು ವಿಶೇಷವಾದಂಥ ರೀತಿಯಲ್ಲಿ ನೋಡ್ತೀವಿ. ಓಕೆ, ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಅಲ್ಲಿ ಪ್ರಯೋಗಶಾಲೆಗಳ ಕೊರತೆ ಅದು ಬಹಳ ಅಗತ್ಯ ಇರುವಂಥದ್ದು. ಅದರ ಬಗ್ಗೆ ಏನಾದರೂ ಲ್ಯಾಬ್ ಟೆಕ್ನಿಷಿಯನ್ಸು ನಾವು ಈಗ ಸ್ವಲ್ಪ ಮಟ್ಟಿಗೆ ಈಗ ಹೈಯರ್ ಮಾಡ್ತಾ ಇದ್ದೀವಿ. ಒಂದು ಈ ವರ್ಷ ಸ್ವಲ್ಪ ಹೈಯರ್ ಮಾಡ್ತಾ ಇದ್ದೀವಿ, ಮತ್ತು ಔಟ್ಸೋರ್ಸನ್ನು ಕೂಡ ತೊಗೊಳ್ಬೋದು ಅಂತ ಹೇಳಿದ್ದೀವಿ. ಎಲ್ಲೆಲ್ಲಿ ಕೊರತೆ ಇದೆ ಅದನ್ನು ನೀವು ತೊಗೊಳ್ಬೋದು, ಔಟ್ಸೋರ್ಸ್ ಮಾಡಿಕೊಂಡು ಅವರೇ ತೊಗೊಳೋದಕ್ಕೆ ಕೂಡ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. DHO ಅವರಿಗೆ ನೀವೇ ತೊಗೊಳ್ಬೋದು. ಎಷ್ಟು ವೇಕೆನ್ಸಿ ಇದೆ ಇನ್ನೂ ರಿವ್ಯೂ ಮಾಡಲಿಲ್ಲ, ಯಾಕೆ ಜನ ಸಿಗ್ತಾ ಇಲ್ಲ. ಸೊ ಈ ಸಲ ಸ್ವಲ್ಪ ನಾವು ಲ್ಯಾಬ್ ಟೆಕ್ನಿಷಿಯನ್ಸ್ ತೊಗೊಳೋದಕ್ಕೆ ಸ್ವಲ್ಪ ನಾವು ಒಟ್ಟು 5 ವೇಕೆನ್ಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು, ಯಾಕಂದರೆ ಇದು ಭಾಳ ವರ್ಷಗಳಿಂದ ರಿಕ್ರೂಟ್ಮೆಂಟ್ ಮಾಡದೇ ಸುಮಾರು ಕಡೆ ಖಾಲಿ ಇಟ್ಟಿದ್ದಾರೆ. ಬರೀ ಒಂದು ತಾಲೂಕು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲೇ ಇದು ದೊಡ್ಡ ಸಮಸ್ಯೆ.
ಅದಕ್ಕೆ ಎಲ್ಲೆಲ್ಲಿ ಔಟ್ಸೋರ್ಸಿಂಗ್ ಅಂತ ತೊಗೊಳೋದಕ್ಕೆ ನಾಮ್ಸ್ ಪ್ರಕಾರ ತೊಗೊಳಕ್ಕೆ ಹೇಳಿದ್ದೀವಿ, ಅದು ತೊಗೊಂಡಿದ್ದೀರಿ ಈಗಾಗಲೇ. ಇನ್ನು ಉಳಿದಿರೋದಕ್ಕೆ ನಾವೊಂದು ಬರೀ ಒಂದು ತಾಲೂಕಿಗಲ್ಲ, ಇಡೀ ಕರ್ನಾಟಕದ ಸಮಸ್ಯೆ ಆಗಿದೆ. ಅದಕ್ಕೆ ನಾವು ಅದನ್ನು ಯಾವ ರೀತಿಯಾಗಿ ಮಾಡಬೇಕು, ಸ್ಟಾಫ್ ರೆಕ್ರೂಟ್ ಮಾಡ್ಕೋಬೇಕು, ವೇಕೆನ್ಸೀಸ್ ಫಿಲಪ್ ಮಾಡಬೇಕು, ಅದನ್ನು ಕೂಡ ನಾವು ಮಾಡ್ತೀವಿ. ಈ ವರ್ಷ ನಾವು ಸುಮಾರು 500 ಜನ ರೆಕ್ರೂಟ್ಮೆಂಟ್ಗೆ ಹಾಕಿದ್ದೀವಿ. KPSC ಮುಂದೆ ಇದೆಯಲ್ಲ, 500 ಜನರದ್ದಿದೆ. ಅದು ಇಡೀ ಕರ್ನಾಟಕಕ್ಕೆ, ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಭಾಗ ಇದೆ, ಆ ಭಾಗಕ್ಕೆ ಸ್ವಲ್ಪ ಹೋಗ್ತಾರೆ, ಸ್ವಲ್ಪ ಈ ಉಳಿದಿರೋ ಕರ್ನಾಟಕಕ್ಕೆ ಬರ್ತಾರೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವು ಕಡೆ ಫಿಲಪ್ ಆಗ್ತದೆ, ಆದರೆ ಇದು ಪೂರ್ತಿ ಫಿಲಪ್ ಆಗೋದಿಲ್ಲ. ಹೊಸ ಪ್ರಸ್ತಾವನೆ ಕಳಿಸ್ಬೇಕಾಗುತ್ತೆ ಗೌರ್ಮೆಂಟ್. ಸರ್, ಈಗ ಈ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಸರ್ವೆ ಏನಾಗ್ತಾ ಇದೆ, ಅದು ಏನಾಗಿದೆ, ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟಿಂದ ಒಂದಷ್ಟು ಸಹಕಾರ ಸಿಗ್ತಾ ಇದೆ ಇಲಾಖೆಗೆ. ಈಗ ಅಂಗನವಾಡಿ ಕಾರ್ಯಕರ್ತೆಯನ್ನು ಬಳಸ್ಕೊಳ್ಳೋ ದೃಷ್ಟಿಯಲ್ಲಿ ಅವರು ಅಸಹಕಾರ ತೋರಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಆರೋಗ್ಯ ಇಲಾಖೆಯವರೇ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಇಲ್ಲಿ 100% ಇನ್ನೂ ಕೂಡ ಆಗಿಲ್ಲ. ಸೊ ಅದನ್ನು ಹೇಗೆ ನೀವು ಅದನ್ನು ಸರ್ವೆ ಹೇಳ್ತಾ ಇರೋದು? ಹೌದು ಸರ್, ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಸರ್ವೆ. ಹೆಚ್ಚಿನ ಸರ್ವೆ ಇದಲ್ವಾ? ಹೌದು. ಸರ್ವೆ ಮಾಡಿದರೆ ಈಗ ಎಷ್ಟು ಮಟ್ಟಿಗೆ ಆಗಿದೆ? ಈಗ ಅವರು ಮಾಡ್ತಾರೋ ಬಿಡ್ತಾರೋ ನಾವು ಮಾಡಲೇಬೇಕು. ಅದಕ್ಕೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡೋದಕ್ಕೆ ಕೆಲವು ಕಡೆ ಕೋಆರ್ಡಿನೇಷನ್ ಚೆನ್ನಾಗಾಗಿದೆ, ಕೆಲವು ಕಡೆ ಚೆನ್ನಾಗಾಗಿಲ್ಲ. ಸೊ ಅದನ್ನು ನಾವು ಮತ್ತೊಮ್ಮೆ ಮಾತಾಡ್ತೀನಿ. ಆದರೆ ಈಗಾಗಲೇ 60% ಅಷ್ಟು ಸರ್ವೆ ಆಗಿದೆ. ಉಳಿದಿರೋದು ಕೂಡ ಮಾಡಲೇಬೇಕು, ಕಡ್ಡಾಯವಾಗಿ ಮಾಡಲೇಬೇಕು. ಅದು ಸರ್ವೆಯನ್ನು ನಾವು ಮುಕ್ತಾಯ ಮಾಡಲೇಬೇಕಾಗ್ತದೆ. ಆದ್ದರಿಂದ ಅಂಗನವಾಡಿಯವ್ರ ಜೊತೆ ಮಾತಾಡ್ತೀನಿ. ಅಂದರೆ ಅವರು ಏನು ಆಗುತ್ತೋ ಬಿಡುತ್ತೋ, ಬಟ್ ನಮ್ಮ ಇಲಾಖೆಯಿಂದ ಉಳಿದ ಅಧಿಕಾರಿಗಳು, CHಗಳು ಅವರನ್ನೆಲ್ಲ ಉಪಯೋಗ ಮಾಡಿಕೊಂಡು ನಾವು ಅದನ್ನು ಮಾಡೋದಕ್ಕೆ ನೋಡಬೇಕು. ಈ ANMಗಳು ಅವ್ರನ್ನೂ ಸೇರಿಸ್ಕೊಂಡು ನೀವು ಮಾಡಿ ಅಂತ ಹೇಳಿದ್ದೀವಿ. ಯಶಸ್ವಿನಿ ಯೋಜನೆ ಪುತ್ತೂರು ತಾಲೂಕಿನಲ್ಲಿ ಯಾವುದೇ ಖಾಸಗಿ ಆಸ್ಪತ್ರೆಗಳಿಗೆ ಚಿಕಿತ್ಸೆ ಸಿಗ್ತದೆ, ತಗೊಳ್ತಾ ಇಲ್ಲ. ಯಶಸ್ವಿ ಏನಾದರೂ ಪ್ರೈವೇಟ್ನವ್ರು ತಗೊಳ್ತಾನೆ ಇಲ್ಲ. ಯಶಸ್ವಿನಿ ಅದು ಸಹಕಾರ ಇಲಾಖೆಗೆ ಬರುವಂಥದ್ದು, ನಮ್ಮ ಇಲಾಖೆಗೆ ಬರೋದೇ ಇಲ್ಲ. ಅದು ಕೋಆಪರೇಷನ್ ಡಿಪಾರ್ಟ್ಮೆಂಟ್ದು. ಅದು ನಮ್ಮ ಇಲಾಖೆಗೆ ಏನು ಸಂಬಂಧ? ಅವ್ರದ್ದು ಆಸ್ಪತ್ರೆಗೆ ನೇರವಾಗಿ ಅದಿರ್ತದೆ. ಅದು ಸೊಸೈಟಿ ಮೆಂಬರ್ಗಳು ತಾನೇ, ಅವ್ರಿಗೆ ಕಾರ್ಡ್ ಇರ್ತದೆ. ನಮ್ಮ ಇಲಾಖೆಗೆ ಸಂಬಂಧ ಬರೋದು. ನಮ್ದೇನೇನು ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್, ಜಿಲ್ಲಾ ಉಸ್ತುವಾರಿ ಅದು ನಾವು ಮಾತಾಡ್ತೀವಿ. ಯಾಕಂದರೆ ಯಶಸ್ವಿನಿ ಅವ್ರು ಯಾರ ಜೊತೆ ಎಂಪ್ಯಾನಲ್ ಮಾಡ್ಕೊಂಡಿರ್ತಾರೆ ಆಸ್ಪತ್ರೆಗಳು, ಅವ್ರ ಜೊತೆ ಮಾತ್ರ ಅದು ಆಗ್ತದೆ. ಬಿಲ್ ಬರಲಿಲ್ಲ 2 ವರ್ಷದಿಂದ ಪೆಂಡಿಂಗ್ ಇದೆ. ದರ ಪಟ್ಟಿಯಲ್ಲಿ ಕೂಡ ವ್ಯತ್ಯಾಸ ಇದೆ. ಅಂದರೆ ಆಸ್ಪತ್ರೆಗೆ ಖರ್ಚಾಗುತ್ತೆ ಕಡಿಮೆ ಮೊತ್ತ ಸರ್ಕಾರ ಕೊಡ್ತಾ ಇದೆ ಅಂತ ನಾನು ವಿಚಾರಿಸ್ತೀನಿ, ಚೆಕಪ್ ಮಾಡ್ತೀನಿ. ಸರಿ, ಅಂಗನವಾಡಿಗಳಿಗೆ ಮೊಟ್ಟೆ ಸಪ್ಲೈ ಆಗುವಂಥದ್ದು, ಅದು ಕಳಪೆ ಮೊಟ್ಟೆ ಸಪ್ಲೈ ಆಗಿದೆ. ಮಹಿಳೆಯೊಬ್ಬರು ಹೌದು, ಎಲ್ಲ ಕಡೆ ಇದು ಸಮಸ್ಯೆ ಬರ್ತಾ ಇರೋದ್ರಿಂದ ಈ ಸಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದು ಡಿವಿಷನಲ್ ಮಟ್ಟದಲ್ಲಿ ಟೆಂಡರ್ ಕರಿಬೇಕು ಅಂತ ಮಾಡಿದ್ದಾರೆ. ಇದು ಈಗಿರುವಂಥದ್ದು ಅಲ್ಲಿ ತಾಲೂಕು ಮಟ್ಟದಲ್ಲಿ ಇದೆಯಲ್ಲ, ಈಗ ಮೊಟ್ಟೆ ಖರೀದಿ ಅಂಗನವಾಡಿಯವರು ಜಿಲ್ಲಾ ಮಟ್ಟದಲ್ಲಿ ಇಲ್ಲ, ಈಗ ಹೊಸದಾಗಿ ಡಿವಿಷನಲ್ ಮಟ್ಟದಲ್ಲಿ ಮಾಡಬೇಕು ಅಂತ. ಯಾಕಂದರೆ ಇದೆಲ್ಲ ಕ್ವಾಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಡಿವಿಷನಲ್ ಮಟ್ಟದಲ್ಲಿ ಟೆಂಡರ್ ಕರೆದ್ಬಿಟ್ಟು ಅಲ್ಲೇ ಯಾರಾದರೂ ಒಬ್ಬರೇ ಬರ್ತಾರೆ ಕಾಂಟ್ರಾಕ್ಟ್ರು. ಇವಾಗ ಮಲ್ಟಿಪಲ್ ಕಾಂಟ್ರಾಕ್ಟ್. ಈಗ ಅದ್ರಲ್ಲಿ ಏನಾಗಿದೆ ಅಂದರೆ 2012ರಲ್ಲಿ ಟೆಂಡರ್ ಕರೆದರು. ಆನಂತರ ಅದರಲ್ಲಿ ನಾನು ಇಲಾಖೆಗೆಲ್ಲ ಹೋಗಿದ್ದೆ. ಅವರು ಅದೇ 2012ರಿಂದ ಟೆಂಡರ್ ಕರೆದು ಅದರಲ್ಲೇ ರಿವೈಸ್ ಮಾಡಿ ಸಪ್ಲೈ ಮಾಡ್ತಾ ಇದ್ದಾರೆ. 15 ದಿವಸಕ್ಕೆ ಅವ್ರು ಮಾಡ್ತಾನೆ, 20ನೇ ತಾರೀಕಿಗೆ ಸಪ್ಲೈ ಮಾಡ್ತಾನೆ. ಆ ತಿಂಗಳದ್ದು ಬಿಟ್ಟು ಒಂದು ತಿಂಗಳು ಸ್ಕಿಪ್ ಮಾಡ್ತಾರೆ. ಆನಂತರ ಇವರು ಗೊತ್ತಿದ್ರೆ ಆ ಒಂದು 12 ವರ್ಷದಿಂದ ಸಪ್ಲೈ ಮಾಡ್ತಾ ಇದ್ದವನು ಒಂದು ಡೂಪ್ಲಿಕೇಟ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಮೊನ್ನೆ ಅವರು ಕಳಪೆ ಅಲ್ಲಿ ಇದೆಲ್ಲ ಆಗ್ತಾ ಇದೆ ಅಂತ ಹೋದಾಗೆ ಆ ಅಧಿಕಾರಿ ನಮ್ಮ ಮೇಲೇ ಆರೋಪವನ್ನು ಉಳಿಸುವಂಥದ್ದು ಕೂಡ ಆಗಿದೆ. ನಾವು ಕೊಟ್ಟಿದ್ದದ್ದು ಅವರು ಒಂದು 3 ರೂಪಾಯಿ ಎಣ್ಣೆಯನ್ನು 20 ರೂಪಾಯಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಅದು 15 ತಾರೀಕುವರೆಗೆ ಮತ್ತೆ ಸಪ್ಲೈ ಮಾಡ್ತಾರೆ. 15 ತಾರೀಕು ಅಂದರೆ ಇನ್ನು 10 ದಿವಸ ಬಂದಿಲ್ಲ ಅಂತ ದುಡ್ತಾರೆ, ಒಂದು ತಿಂಗಳು ಸ್ಕಿಪ್ ಮಾಡ್ತಾರೆ. ಈ ಥರ ಎಲ್ಲ ಅದು ದೊಡ್ಡ 2012ರಲ್ಲಿ ಆಗಿರೋ ಟೆಂಡರು ಇವತ್ತಿನೊಳಗೆ ಅದು ಕಂಟಿನ್ಯೂ ಅಂತ ಹೇಳ್ತಾರೆ. ಕೇಳುವಾಗ ಅದು ಇಡೀ ಆ ಪೈಪ್ಲೈನನ್ನು ಎಲ್ಲ ಅದರಲ್ಲಿ ಈಗ ಡಿವಿಷನ್ ಮಟ್ಟದಲ್ಲಿ ಟೆಂಡರ್ ಮಾಡಬೇಕು ತೀರ್ಮಾನ ಮಾಡಿ ಯಾರ ಗಮನಕ್ಕೂ ಇಲ್ಲ. ಅದು ಈಗ ನಮ್ಮ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಈಗ ಟೆಂಡರ್ ಕರೀತಾ ಇದೆ. ಆವಾಗ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಳ್ಳೋದು ಮತ್ತು ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿ ಆಗೋದಕ್ಕೆ ಒಂದು ಕಂಟ್ರೋಲ್ ಇರ್ತದೆ ಅಂತ ಅದು ಮಾಡ್ತಾ ಇದ್ದೀವಿ. ಸರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ 24 ತಾಸು ಕೂಡ ಚಿಕಿತ್ಸೆ ಕೊಡುವಂತೆ ಅದಕ್ಕೆ ಪೂರಕವಾಗಿ 24/7 ಕೆಲವು ಕಡೆಗಳಲ್ಲಿ ವೈದ್ಯರೇ ಇಲ್ಲ, 2 ಹಾಸ್ಪಿಟಲ್ಗೆ ಒಬ್ಬರು ವೈದ್ಯರು. ಈಗ ಕೆಲವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮಾತ್ರ 24/7 ಇರೋದು. ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟಿದೆ ಆ ಥರ? ನಿಮ್ಮಲ್ಲಿ ಇಲ್ವೇ ಇಲ್ವಾ? ಪುತ್ತೂರಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ
ಇಲ್ಲಿಂದ ಸಂಜೆ ಆಗೋ ಕ್ಲೋಸ್ ಆಗಿಬಿಡ್ತದೆ. ಪುತ್ತೂರಲ್ಲಿ 0. ಇಲ್ಲ, ಕೆಲವು ಜಿಲ್ಲೆಗಳಲ್ಲಿ ಈ ಥರ 24/7 ಅಲ್ಲಿ ಎಕ್ಸ್ಟ್ರಾ ಡಾಕ್ಟರ್ಸ್ ಕೊಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಸ್ಟಾಫ್ ನರ್ಸ್ ಕೊಡ್ತೀವಿ, ಅವ್ರು 24/7 ನಡೆಸಬೇಕು ಅಂತ ಮಾಡಿದೆ. ಇಲ್ಲಿ ಯಾಕೆ ಆ ಥರ ಆಗಿಲ್ಲ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಜಿಲ್ಲೆಯಲ್ಲೂ ಸ್ವಲ್ಪ ತಗೊಂಡಿದ್ದಾರೆ. ಈ ಗ್ರಾಮೀಣ ಮಟ್ಟದಲ್ಲಿ ಎಲ್ಲಿ ಇಲ್ಲ ಸರ್. ಈಗಿರುವಂಥದ್ದು ಪುತ್ತೂರು 12 ಇದೆ. 12ರಲ್ಲಿ ಕಾರ್ಯನಿರತ 7 ಇದೆ ಅಲ್ವಾ? ಅದು ಸರ್ ಪುತ್ತೂರು 12 ಅಂದರೆ ಎಲ್ಲಿ ಸರ್? ಅದೇ ಮೆಡಿಕಲ್ ಆಫೀಸರ್ಸ್. ಸರ್ ಒಂದು PH ಕಾಲೇಜಲ್ಲಿ ಮಾತ್ರ ಪುತ್ತೂರು ತಾಲೂಕಲ್ಲಿ ಮೆಡಿಕಲ್ ಆಫೀಸರ್ ಅದು 1 ಇಯರ್ ಬಾಂಡಲ್ಲಿ ಬಂದಿದ್ದಾರೆ. ಈಗ ಡಾಕ್ಟರ್ಸ್ ಎಲ್ಲ ಸಿಗ್ತಾರೆ. ಯಾಕೆಂತ ಹೇಳಿದ್ರೆ ಈಗ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ MBBS ಡಾಕ್ಟರ್ಸ್ ಎಲ್ಲರೂ ಕೂಡ ಈಗ 1 ವರ್ಷ ಕಡ್ಡಾಯ ಸೇವೆ ಇರೋದ್ರಿಂದ ಎಲ್ಲ ಕಡೆ ಫಿಲ್ಅಪ್ ಆಗ್ತದೆ. ಮತ್ತು ಗುತ್ತಿಗೆಯನ್ನು ಕೂಡ ತಗೊಳ್ಳೋದು ಕೂಡ ಹೇಳಿದ್ದೀವಿ. ಮೊನ್ನೆ ಎಷ್ಟು ಜನ ತೊಗೊಂಡ್ರಿ ನೀವು ಗುತ್ತಿಗೆ? ಸೊ ಮೊನ್ನೆ 4-3 ಜನ ತೊಗೊಂಡಿದ್ದೀವಿ. ಇನ್ನೆಲ್ಲ ಕಾಲೇಜ್ ಅಲ್ಲಿಗೆ ನಾವು ನಮ್ಮ MBBS ಡಾಕ್ಟರ್ಸ್ಗೆ ಕೌನ್ಸಿಲಿಂಗ್ ನಡೀತಾ ಉಂಟು. ಅವ್ರಿಗೆ ಈಗ ಪೋಸ್ಟ್ ಮಾಡ್ತಾ ಇದ್ದೀವಿ, ಅವರು ಸಿಗ್ತಾರೆ ಈಗ. ಸೊ ಎಲ್ಲ ಆರೋಗ್ಯ ಕೇಂದ್ರಗಳು ಡಾಕ್ಟರ್ಸ್ ಕೊರತೆ ಆಗೋದಿಲ್ಲ. ಬೇರೆ ಸ್ಟಾಫ್ ಸ್ವಲ್ಪ ಕೊರತೆ ಆದರೂ ಆಗ್ಬೋದು. ಫಾರ್ಮಸಿಸ್ಟ್ಗಳು ಸ್ವಲ್ಪ ಕೊರತೆ ಇರ್ಬೋದು. ಲ್ಯಾಬ್ ಟೆಕ್ನಿಷಿಯನ್ ಫಾರ್ಮಸಿಸ್ಟ್ ಕೊರತೆ ಇದೆ. ಈ ಅರೆ ವೈದ್ಯಕೀಯ ಸಿಬ್ಬಂದಿನೇ ನಮ್ಮ ಸಮಸ್ಯೆ ಈಗ. ಅವಧಿ ಪ್ಯಾರಾಮೆಡಿಕಲ್ ಅವಧಿ ವಿಸ್ತರಣೆ ಮಾಡೋದು ಸೂಕ್ತ ಅಂತ ಪ್ರಾಥಮಿಕ ಆರೋಗ್ಯ. 5 ಗಂಟೆಗೆ ಹೋದರೆ ಶಿಫ್ಟ್ ಮಾಡ್ಬೋದು ಶಿಫ್ಟ್ ಸರ್. ಮಾಡೋದು. ಅದೇ 2 ಡಾಕ್ಟರ್ಸ್ ಬೇಕಾಗುತ್ತೆ. ಅಲ್ಲ, ಗ್ರಾಮೀಣ ಮಟ್ಟದಲ್ಲಿ ತುಂಬಾ ಸಮಸ್ಯೆ. ಕೆಲವರು ಪುತ್ತೂರಿಗೆ ಬರಬೇಕು. ಅವರಿಗೆ ಅಷ್ಟು ಈಗ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಬಂತು. ಅವಾಗ ನಾವು ಅಡಿಷನಲ್ ಡಾಕ್ಟರ್ ಹಾಕೋಬೇಕಲ್ಲ, ಅಡಿಷನಲ್ ಪೋಸ್ಟ್ ಕ್ರಿಯೇಟ್ ಮಾಡಬೇಕು. 9 ಗಂಟೆಗೆ ಶಿಫ್ಟ್ ಮಾಡಿದ್ರು. 9 ಗಂಟೆಗೆ ಬರ್ತಾರೆ, 4 ಗಂಟೆ ಹೋಗ್ತಾರೆ. ಶಾಲೆ ಮತ್ತು ಪ್ರಾಥಮಿಕ ಎದುರು ಒಂದೇ ರೀತಿ. 9 ಗಂಟೆ ಬರ್ತಾರೆ, 4 ಗಂಟೆ ಬಂದು ಮಾಡಿ. ಹಾಕಿದ್ರು 9ರಿಂದ 4 ಅವ್ರು ಟೈಮಿಂಗ್ ವಿಸ್ತರಣೆ ಮಾಡಬೇಕು. ಎಲ್ಲ ಕಡೆ ಹಾಕಿದ್ರು. ಸರ್ ಹಿಂದೆ ಟೈಮಿಂಗ್ ವಿಸ್ತರಣೆ ಮಾಡೋಕ್ಕಾಗಲ್ಲ. ಅವರು ಕೂಡ ಒಂದು ಟೈಮ್ ಇಷ್ಟೇ ಲಿಮಿಟ್ ಇರ್ತದಲ್ಲ, 8 hours 9 hours ಕೆಲಸ ಮಾಡ್ಬೋದು ಅವರು. ನೈಟ್ ಡ್ಯೂಟಿ ಒಟ್ಟಿಗೆ ಕೊಟ್ಟು ಹಾಗೇನಾದ್ರು ಮಾಡಿದ್ರೆ ಸ್ವಲ್ಪ. ಅದೇ ಅವಾಗ ಅಡಿಷನಲ್ ಡಾಕ್ಟರ್ ಹಾಕೋಬೇಕಲ್ಲ, ಅವಾಗ ಅದು ಪಾಲಿಸಿನೇ ಚೇಂಜ್ ಮಾಡಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಈ 2 ಡಾಕ್ಟರ್ಸ್ನ ಮಾಡ್ಕೋಬೇಕು. ನೋಡೋಣ. ಸರ್ ಈಗ ಪುತ್ತೂರಲ್ಲಿ ಎಲುಬು ತಜ್ಞರು ಇದ್ದಾರೆ, ರಾಜ್ಯದಲ್ಲೇ ಪ್ರಶಸ್ತಿ ಹೊಂದಿದ್ದಾರೆ. ಆದರೆ ಇಲ್ಲಿಯ ವ್ಯವಸ್ಥೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಬೇಕಾದ ವ್ಯವಸ್ಥೆಗಳಿಲ್ಲ ಅಂತ ಮಾಹಿತಿ ಇದೆ. ಈಗ ಆ ವ್ಯವಸ್ಥೆಯನ್ನು ಮಾಡಿದರೆ ಈ ಭಾಗದ ಜನರಿಗೆ ತುಂಬ ಪ್ರಯೋಜನ ಆಗ್ತದೆ ಸರ್. ರಾಜ್ಯದಲ್ಲೇ ಅವರಿಗೆ ಪ್ರಶಸ್ತಿ ಮೊನ್ನೆ ಸಿಕ್ಕಿದೆ, ಅಜಯ್. ನಾವು ಅವಾರ್ಡ್ ಅಂದರೆ ಅವರು ವರ್ಕ್ ಮಾಡುತ್ತಿದ್ರು, ಇಲ್ಲಿ ವ್ಯವಸ್ಥೆಗಳಿಲ್ಲ. ಅದು ಏನಂದ್ರೆ ಈಗ ಹೊಸ ಪ್ರಪೋಸಲ್ ಮಾಡಿದಾರಲ್ಲ, ಇದರೆಲ್ಲ ಸೇರ್ಕೊಳ್ತದೆ. ಹೊಸ OT, ಮಾಡೆಲರ್ OT ಅದೆಲ್ಲ ಸೇರ್ಕೊಳ್ತಾರೆ. ಇದೆಲ್ಲ ಬಂದರೆ ಅವ್ರಿಗೆ ಸಮಸ್ಯೆ ಬಗೆಹರಿದಂಗೆ ಆಗ್ತದೆ. ಸೊ ಇದು ನಾವು ಮಾಡಿಸೋದಕ್ಕೆ ಖಂಡಿತ ಪುತ್ತೂರಿಗೆ ನಾವು ಇದನ್ನು ತಗೊಳ್ತೀವಿ. ಸಿಟಿ ಸ್ಕ್ಯಾನ್ ಅದರಲ್ಲಿ ಬರ್ತದೆ. ಸಿಟಿ ಸ್ಕ್ಯಾನ್ ಅಥವಾ MRI. ಜನರಲ್ ಆಸ್ಪತ್ರೆ ಕೊಡ್ಬೋದು ನಾವು. CT ಸ್ಕ್ಯಾನ್ ಜನರಲ್ ಆಸ್ಪತ್ರೆ ಕೊಡ್ಬೋದು. ಇಲ್ಲಿ ರೇಡಿಯಾಲಜಿಸ್ಟ್ ಇದ್ದಾರಲ್ವಾ, ಇದ್ದಾರೆ. ಇಂಜಿನಿಯರ್ ಬೇಕು, ರೇಡಿಯಾಲಜಿಸ್ಟ್ ಮತ್ತು ಟೆಕ್ನಿಷಿಯನ್ ಇದ್ದಾರಲ್ಲ, CT ಸ್ಕ್ಯಾನ್ ಕೊಡ್ಬೋದು. ಅದು ಈ ವರ್ಷ ಇಲ್ಲ. ಯಾಕಂತೇಳಿ ಈ ವರ್ಷದಲ್ಲಿ ಈಗ ನಾವು ಅಲ್ಲಿ ಹೇಳಿದ್ದಲ್ಲ, ಒಂದು 5 ಕಡೆಗೆ CT ಸ್ಕ್ಯಾನ್ ಕೊಡ್ತಾ ಇದ್ವಿ ಮತ್ತು 15 ಕಡೆ MRI ಸ್ಕ್ಯಾನರ್ ಕೊಡ್ತಾ ಇದ್ದೀವಿ. ಸೊ ಇದನ್ನು ಈಗ ಇದು ಆಗೋಗಿದೆ. ಸೊ ಮುಂದಿನ ಇದಕ್ಕೆ ನಾನು ನೆಕ್ಸ್ಟ್ ಲಿಸ್ಟ್ಗೆ ಖಂಡಿತ ಪುತ್ತೂರು ಸೇರಿಸ್ಬೇಕು. ಇದು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಬಂದ್ಬಿಟ್ಟಿದೆ. ಇದು ಜನರಲ್ ಆಸ್ಪತ್ರೆ ತಾನೇ, ಸೊ ಇದನ್ನು ಸೇರಿಸ್ಕೊಳ್ಬೇಕು. ಈಗ ಬೆಂಗಳೂರಲ್ಲೂ ಕೂಡ 3 ಜನರಲ್ ಆಸ್ಪತ್ರೆ ಸೇರಿಸ್ಕೊಂಡಿದ್ದೀವಿ. KC ಜನರಲ್ಲು, ಇಂದಿರಾನಗರ, ಆಮೇಲೆ CV ರಾಮನ್ 3 ಆಸ್ಪತ್ರೆ ಈ ಸಲ MRI CT ತೊಗೊಂಡಿದ್ದೀವಿ. ಇಲ್ಲಿಯೂ ಕೂಡ MRI CT ಕೊಡ್ಬೋದು ಜನರಲ್ ಆಸ್ಪತ್ರೆ ಆಗಿರೋದ್ರಿಂದ. ಸೊ ಮಂಗಳೂರಿಗೆ ಹೋಗ್ಬೇಕಾಗ್ತದೆ. ಅದೇ MRI ಮತ್ತು CT 2 ಕೊಡೋದಕ್ಕೆ ನೋಡೋಣ. ಅದು ಇಲ್ಲಿ ಕೊಟ್ಟರೆ 3 ತಾಲೂಕುಗಳ 4 ಹೌದು. ತಾಲೂಕುಗಳ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸ್ವಲ್ಪ ಹೇಳಿದ್ದೀನಿ. ಈ 94CC ಈ ಪ್ರಕರಣಗಳೆಲ್ಲ ಅದು ಈ ಇತ್ಯರ್ಥ ಏನು ಬಡವರಿದ್ದಾರೆ, ಸಾಮಾನ್ಯರಿದ್ದಾರೆ, ಅಂಥವ್ರಿಗೆ ತ್ವರಿತಗತಿಯಲ್ಲಿ ಆಗಬೇಕು ಮತ್ತು ಸ್ವಲ್ಪ ನೋಡಿಕೊಂಡು ಅದನ್ನು ಅವ್ರಿಗೆಲ್ಲ ಸಹಾಯ ಆಗೋ ರೀತಿಯಲ್ಲಿ ಮಾಡಬೇಕು ಅಂತಲೂ ಹೇಳಿದ್ದೀನಿ. ಆಮೇಲೆ ಪ್ಲಾಟಿಂಗ್ ಮಾಡೋದಕ್ಕೆ ಒಂದು ಏಕೆಂದರೆ ಈಗಿರುವಂಥದ್ದು ಪೂರ್ತಿ ಟೆಕ್ನಿಕಲ್ ಆಗಿ ಸೈಂಟಿಫಿಕ್ ಆಗಿ ಇದಕ್ಕೆ ಸ್ಪೆಷಲ್ ಆಗಿ ಮಾಡಬೇಕು. ಸುಮ್ಮನೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತಿನ ಸರ್ವೇಯರ್ಗೆ ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೆ ನಾನು ಬೆಂಗಳೂರಿನಲ್ಲೇ ನಮ್ಮ ಕಂದಾಯ ಸಚಿವ ಜೊತೆ ಸೆಪ್ರೇಟ್ ಮೀಟಿಂಗ್ ಇಟ್ಕೊಳ್ತೀನಿ. ಸೊ ಶಾಸಕರು ಬರ್ತಾ ಇದ್ದಾರೆ, ಶಾಸಕರು, ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಆಮೇಲೆ ನಮ್ಮ DC ಮಂಗಳೂರು DC ಮತ್ತು
ಇವರು ಯಾರು ಲ್ಯಾಂಡ್ ರೆಕಾರ್ಡ್ಸ್ DDLR ಮತ್ತು ಚೀಫ್ ಸರ್ವೇಯರ್ ಜೊತೆ ಕೂತ್ಕೊಂಡು ನಾವು ಡಿಸ್ಕಸ್ ಮಾಡಿ ಇದಕ್ಕೆ ಸ್ಪೆಷಲ್ ಆಗಿ ಒಂದು ನಾವು ಡ್ರೈವ್ ತಗೋದು, ಇಲ್ಲಿ ಹೋದ್ರೆ ಇದು ಆಗೋದಿಲ್ಲ. ಅದಕ್ಕೆ ಅದಕ್ಕೋಸ್ಕರ ಅದು ಟೆಕ್ನಿಕಲ್ ಆಗಿ ಸೈಂಟಿಫಿಕ್ ಆಗಿ ಸರ್ವೆ ಮಾಡೋದಕ್ಕೆ ಏನಾದರೂ ಒಂದು ನಾವು ಮಾಡಬೇಕು. ಸರ್ಕಾರ ಇಲ್ಲಿ ಹೋದ್ರೆ ಇದು ಎಷ್ಟು ವರ್ಷ ಮಾಡಿದ್ರು ಕೂಡ ಇದು ಆಗೋದಿಲ್ಲ. 1 to 5 ಅದು ಮೂವೇ ಆಗಲ್ಲ. ಸಿಂಗಲ್ ಸೊ ಅದಕ್ಕೆ ಇದಕ್ಕೆ ನಾನು ಸದ್ಯದಲ್ಲೇ ಮೀಟಿಂಗ್ ಕರೀತಾ ಇದ್ದೀನಿ ಬೆಂಗಳೂರಿನಲ್ಲಿ. ಸೊ ಕೂತ್ಕೊಂಡು ನಾವು ಅದನ್ನು ಏನೋ ಇದಕ್ಕೊಂದು ಯಶಸ್ವಿ ಆಡಬೇಕು, ಒಂದು ಇತ್ಯರ್ಥ ಆಗುವಂಥ ವ್ಯವಸ್ಥೆ ಮಾಡಬೇಕು. ಮಾಡಿಸ್ತೀವಿ. ಸರ್ಕಾರದ ಇದರಲ್ಲಿ ಕೋಡಿ ಮುಕ್ತ ಅಂತಲೇ ಇದೆ. ಈಗ ನೀವು ತಗೊಂಡ ಪುತ್ತೂರು ತಾಲೂಕಲ್ಲಿ ಎಲ್ಲ ಗ್ರಾಮಗಳು ಕೋಡಿ ಮುಕ್ತ ಗ್ರಾಮಗಳಂತ ಇದೆ. ಎಲ್ಲಿಯೂ ಸಮಸ್ಯೆ ಇಲ್ಲಿದೆ. ಅನ್ಲೆಸ್ ನೀವು ಪೂರ್ತಿಯಾಗಿ ಇದೆ. ಅದಕ್ಕೆ ನಾನು ಸೆಪ್ರೇಟಾಗಿ ಮೀಟಿಂಗ್ ತೊಗೊಳ್ತೀನಿ. ಇದಕ್ಕೋಸ್ಕರ ಕರೀತಾ ಇದ್ದೀನಿ. ಓಕೆ, ಅಷ್ಟು ಹೇಳ್ತೀನಿ ಸಾಕು. ಥ್ಯಾಂಕ್ ಯು. ಈಗ ನಾವು ರಿವ್ಯೂ ಮಾಡಬೇಕೀಗ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.